ಒಂದು ವೇಳೆ ಅನೇಕ ವಿಷಯದಲ್ಲಿ ನೀವು ಸೋತವರಾಗಿರಬಹುದು. ಅನೇಕ ಹೋರಾಟಗಳು ನಿಮಗಿರುವುದರಿಂದ ಆ ಹೋರಾಟಗಳನ್ನು ನೋಡಿ 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 ನೀವು ಸೋತವರಾಗಿ, ನೀವು ಕಣ್ಣೀರಿನಿಂದ ನನ್ನ ಜೀವನದಲ್ಲಿ ಏನೂ ಮಾಡಲು ಆಗುತ್ತಿಲ್ಲ ಎಂಬುದಾಗಿ ನೀವು ಯಾತನೆ ಪಡುತ್ತಿರಬಹುದು. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೆಹೋವನನ್ನು ನಿರೀಕ್ಷಿಸುವಾಗ, ನೀವು ಯೇಸುವಿನ ಮೇಲೆ ನಿರೀಕ್ಷೆಯನ್ನಿಡುವಾಗ ಹೊಸ ಬಲದಿಂದ ನಿಮ್ಮನ್ನು ತುಂಬಿಸಿ ನೀವೆಲ್ಲವನ್ನ ಜಯಿಸಲು ನಿಮ್ಮನ್ನು ಶಕ್ತನಾಗಿ ದೇವರು ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಹೊಸ ಬಲವನ್ನು ಹೊಂದುವಿರಿ. ಹೌದು ಪ್ರಿಯರೇ, ದೇವರು ನಿಮ್ಮನ್ನು ಹೊಸ ಬಲದಿಂದ ತುಂಬಿಸಲು ಇಷ್ಟವುಳ್ಳವನಾಗಿದ್ದಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ನೀವು ಸೋತವರಾಗಿರಬಹುದು, ಅನೇಕ ರೀತಿಯ ಹೋರಾಟಗಳು ನಿಮಗಿರಬಹುದು. ನೀವು ಸೋತವರಾಗಿ ನಾನು ಏನು ಮಾಡುವುದೆಂಬುದಾಗಿ ಪರಿತಪಿಸುತ್ತಿರಬಹುದು. ಒಂದು ವೇಳೆ ಸಾಲದ ಹೋರಾಟ ಇರಬಹುದು, ವ್ಯಾಧಿಯ ಹೋರಾಟ ಇರಬಹುದು, ನೀವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸ್ಥಳದಲ್ಲಿ ಹೋರಾಟಗಳಿರಬಹುದು, ಅನೇಕ ವಿಷಯದಲ್ಲಿ ನೀವು ಹೋರಾಟಗಳನ್ನು ಎದುರಿಸುತ್ತಿರಬಹುದು. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮಗೆ ಹೊಸ ಬಲವನ್ನು ಕೊಟ್ಟು ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರೋ ಆ ಎಲ್ಲ ವಿಷಯದಲ್ಲಿ ನೀವು ಜಯವನ್ನು ಪಡೆಕೊಳ್ಳಲು ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಹಾಗಾದರೆ ನಿಮ್ಮ ನಿರೀಕ್ಷೆ ಯೇಸುವಿನ ಮೇಲೆ ಇಡಬೇಕು. ಯೇಸು ಕ್ರಿಸ್ತನ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಇಡುವಾಗ ನಿಮಗೆ ಹೊಸ ಬಲವನ್ನು ಅನುಗ್ರಹಿಸಿಕೊಡ್ತಾನೆ. ಅದನ್ನು ನೋಡುವಾಗ ಅದು ತುಂಬ ಮೇಲಕ್ಕೆ ಹಾರ್ತದೆ. ಅದೇ ರೀತಿಯಲ್ಲಿ ದೇವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ನೀವೆಲ್ಲ ವಿಷಯದಲ್ಲೂ ಅಭಿವೃದ್ಧಿಯನ್ನು ಹೊಂದಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಹಾಗಾದರೆ ನಿಮ್ಮ ನಿರೀಕ್ಷೆ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಆತನ ಮೇಲೆ ನಿಮ್ಮ ನಿರೀಕ್ಷೆ ನೀಡುವಾಗ, ಆತನನ್ನೇ ದೃಷ್ಟಿಸುವಾಗ, ಯೇಸು ಕ್ರಿಸ್ತನನ್ನೇ ನಂಬುವಾಗ ದೇವರು ಹೊಸ ಬಲದಿಂದ ನಿಮ್ಮನ್ನು ತುಂಬಿಸಿ ನೀವು ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಾ ಆ ಎಲ್ಲ ವಿಷಯದಲ್ಲಿ ನೀವು ಜಯವನ್ನು ಪಡೆಕೊಳ್ಳಲು ತನ್ನ ಬಲದಿಂದ ನಿಮ್ಮನ್ನು ತುಂಬಿಸುತ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವುದನ್ನು ನೋಡುತ್ತೇವೆ. ಈ ಪೌಲನಿಗೆ ಬಂದಂಥ ಎಲ್ಲ ಹೋರಾಟಗಳಲ್ಲಿ ಆತನು ಜಯವನ್ನು ಪಡೆಕೊಂಡವನು. ಯಾಕಂದರೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಬಲಪಡಿಸುವಂಥ ಯೇಸು ಕ್ರಿಸ್ತನಲ್ಲಿ ಇರುವಾಗ ಆತನು ಹೊಸ ಬಲದಿಂದ ತುಂಬಿಸಿ ನಿಮಗಿರುವಂಥ ಎಲ್ಲ ಹೋರಾಟದಲ್ಲಿ ಜಯದ ಮೇಲೆ ಜಯವನ್ನು ಪಡೆಕೊಂಡು ಕರ್ತನ್ನ ಘನಪಡಿಸಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಹಾಗಾದರೆ ನೀವು ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಾ? ಈ ಸಾಲವನ್ನು ಯಾವ ರೀತಿ ತೀರಿಸಲಿ? ಈ ಮನೆಯನ್ನು ಯಾವ ರೀತಿ ಕಟ್ಟಲಿ? ನನ್ನ ಮಕ್ಕಳ ಭವಿಷ್ಯತ್ತನ್ನು ಯಾವ ರೀತಿ ರೂಪಿಸುವುದು ಎಂಬುದಾಗಿ ಅನೇಕ ವಿಷಯದಲ್ಲಿ ನೀವು ಚಿಂತೆ ಮಾಡಿ ಸೋತವರಾಗಿರಬಹುದು. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಹೊಸ ಬಲವನ್ನು ಕೊಟ್ಟು
ನೀವೆಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಲು ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಅಪೊಸ್ತಲನಾದ ಪೌಲನು ಹೇಳಿದಾಗೆ ನೀವು ಹೇಳಬೇಕು, ನನ್ನನ್ನು ಬಲಪಡಿಸುವಂತ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ಬರುವಂತ ಎಲ್ಲ ಹೋರಾಟದಲ್ಲಿ ನಾನು ಜಯವನ್ನ ಪಡಕೊಳ್ಳಲು ನಾನು ಶಕ್ತನಾಗಿದ್ದೇನೆ. ಯಾಕಂದ್ರೆ ಬಲಪಡಿಸುವ ಯೇಸು ಕ್ರಿಸ್ತನು ನನ್ನಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ದೇವರ ಬಲವನ್ನು ಹೊಂದಿಕೊಂಡು ನೀವು ಜಯವನ್ನು ಪಡೆಕೊಂಡು ಕರ್ತನಿಗೆ ಸಾಕ್ಷಿಯಾಗಿ ಜೀವನ ಮಾಡಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ನೋಡ್ರಿ ಪ್ರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ರಾಜ್ಯದಲ್ಲಿದ್ದೇವೆ. ಯೇಸುವನ ನಂಬಿದಂಥ ಮಕ್ಕಳೆಲ್ಲರೂ ದೇವರ ರಾಜ್ಯದಲ್ಲಿ ಇದ್ದೇವೆ. ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಅದು ಶಕ್ತಿಯಲ್ಲಿ ಆಧಾರಗೊಂಡಿದೆ. ಹಾಗಾದ್ರೆ ದೇವರ ಶಕ್ತಿ ನಿಮ್ಮೊಳಗೆ ಇರಬೇಕೆಂಬುದಾಗಿ ದೇವರ ಎದುರು ನೋಡ್ತಿದ್ದಾರೆ. ಹೊಸ ಬಲವನ್ನ ಹೊಂದಿಕೊಂಡು ಎಲ್ಲ ವಿಷಯದಲ್ಲಿ ನೀವು ಜಯವನ್ನ ಪಡಕೊಂಡು ಕರ್ತನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಹಾಗಾದ್ರೆ ದೇವರ ಮಕ್ಕಳಾದ ನೀವು ದೇವರ ಶಕ್ತಿಯಿಂದ ಕೂಡಿದವರಾಗಿ ಹೊಸ ಬಲವನ್ನ ಹೊಂದಿದವರಾಗಿ ಈ ಲೋಕದಲ್ಲಿ ಜಯವನ್ನ ಪಡಕೊಂಡು ಕರ್ತನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವ್ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಾ? ಅಯ್ಯೋ, ನನ್ನ ಕುಟುಂಬ ಒಡೆದು ಹೋಗಿದೆಯಲ್ಲ, ಇದನ್ನ ಕಟ್ಟುವವರು ಯಾರು ಎಂಬುದಾಗಿ ಯಾತನೆ ಪಡ್ತಿದ್ದೀರೋ, ದೇವರು ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆನ ತೆಗೆದುಹಾಕಿ ನಿಮ್ಮ ಕುಟುಂಬವನ್ನು ಕಟ್ಟಲು ಆತನು ಶಕ್ತನಾಗಿದ್ದಾನೆ. ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಾ? ಎಲ್ಲ ವಿಷಯದಲ್ಲೂ ನೀವು ಜಯವನ್ನ ಪಡೆಕೊಳ್ಳಲು ದೇವರು ನಿಮ್ಮನ್ನು ಹೊಸ ಬಲದಿಂದ ತುಂಬಿಸಲು ಇಂದು ಸಿದ್ಧನಾಗಿದ್ದಾನೆ. ನೀವೇನ್ ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ದೇವರೇ, ಹೊಸ ಬಲದಿಂದ ನನ್ನ ತುಂಬಿಸಿರಿ. ನನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಯೆಹೋವ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ನಾನು ನಿನ್ನನ್ನೇ ನಿರೀಕ್ಷಿಸ್ತೇನೆ, ನಿನ್ನನ್ನೇ ನಂಬುತ್ತೇನೆ ಸ್ವಾಮಿ. ಹೊಸ ಬಲದಿಂದ ನನ್ನ ತುಂಬಿಸಿರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ಕರ್ತನು ಹೊಸ ಬಲದಿಂದ ನಿಮ್ಮನ್ನು ತುಂಬಿಸಿ ಎಲ್ಲ ವಿಷಯದಲ್ಲೂ ನೀವು ಜಯವನ್ನ ಪಡಕೊಂಡು ಕರ್ತನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾನೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನದಲ್ಲಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ನೀವು ದೇವರ ಬಲವನ್ನು ಹೊಂದಿದವರಾಗಿ, ಪವಿತ್ರಾತ್ಮನ ಬಲವನ್ನು ಹೊಂದಿದವರಾಗಿ, ನಂಬಿಕೆಯಲ್ಲಿ ನಿರೀಕ್ಷೆಯಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದಬೇಕು. ಎಲ್ಲ ವಿಷಯದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದಬೇಕು. ಎಲ್ಲ ವಿಷಯದಲ್ಲಿ ನೀವು ಮೇಲಕ್ಕೆ ಬರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ನೀವು ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಾ? ಯಾವ ವಿಷಯದಲ್ಲಿ ನೀವು ವೇದನೆ ಪಟ್ಟು ಕುಗ್ಗಿ ಹೋಗಿದ್ದೀರಾ? ದೇವರಿಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಒಂದು ವೇಳೆ ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರೋ, ದೇವರು ನಿಮ್ಮನ್ನು ಹೊಸ ಬಲದಿಂದ ತುಂಬಿಸಿ ನೀವಿರುವಂಥ ಸ್ಥಳದಲ್ಲಿಯೇ ನೀವು ಜಯವನ್ನು ಪಡೆಕೊಳ್ಳಲು ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಾನು ಎಲ್ಲ ವಿಷಯದಲ್ಲಿ ಸೋತು ಹೋದೆಂಬುದಾಗಿ ವೇದನೆ ಪಡ್ತಿದ್ದೀರೋ, ಈ ಸಮಯದಲ್ಲಿ ಕರ್ತನು ಹೊಸ ಬಲದಿಂದ ನಿಮ್ಮನ್ನು ತುಂಬಿಸಿ, ಪವಿತ್ರಾತ್ಮನ ಬಲದಿಂದ ನಿಮ್ಮನ್ನು ತುಂಬಿಸಿ ನೀವೆಲ್ಲ ವಿಷಯದಲ್ಲೂ ಜಯವನ್ನು ಪಡೆಕೊಳ್ಳಲು, ತನ್ನ ಬಲದಿಂದ ನಿಮ್ಮನ್ನು ತುಂಬಿಸಲು ಈ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆ ಆದ ದೇವರೇ, ಇಂದು ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ.
ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರೆಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಏಸಪ್ಪ, ನಾನು ಕುಗ್ಗಿ ಹೋಗಿದ್ದೇನೆ, ಸೋತು ಹೋಗಿದ್ದೇನೆ, ಎಲ್ಲ ವಿಷಯದಲ್ಲಿ ಜಯವನ್ನು ಪಡೆಕೊಳ್ಳಲು ನನಗೆ ಸಹಾಯ ಮಾಡಿರಿ, ಹೊಸ ಬಲದಿಂದ ನನ್ನ ತುಂಬಿಸಿರಿ, ಪವಿತ್ರಾತ್ಮನ ಬಲದಿಂದ ನನ್ನ ತುಂಬಿಸಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ ಕರ್ತನೇ, ಈ ಸಮಯದಲ್ಲಿ ಹೊಸ ಬಲದಿಂದ ಅವ್ರನ್ನ ತುಂಬಿಸಿ ಎಲ್ಲ ವಿಷಯದಲ್ಲಿ ಜಯವನ್ನು ಪಡೆಕೊಂಡು ನಿನ್ನನ್ನು ಮಹಿಮೆಪಡಿಸಲು ಅವರಿಗೆ ಸಹಾಯ ಮಾಡಿ ನಿನ್ನ ಪ್ರಸನ್ನತೆ ಅವರ ಮೇಲೆ ಇಳಿದು ಬರಲಿ. ಹೊಸ ಬಲದಿಂದ ಅವರಿರುವಂಥ ಸ್ಥಳದಲ್ಲಿ ತುಂಬಿಸಿ ಎಲ್ಲ ವಿಷಯದಲ್ಲಿ ಜಯವನ್ನು ಪಡೆಕೊಳ್ಳಲು ಈಗಲೇ ನಿನ್ನ ಬಲದಿಂದ ಅವನ್ನ ತುಂಬಿಸಿದ್ದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಸೋತು ಹೋಗಬೇಡ್ರಿ. ಕರ್ತನ ಮೇಲೆ ನಿಮ್ಮ ನಿರೀಕ್ಷೆ ಇರಲಿ. ಕರ್ತನು ಖಂಡಿತವಾಗಲು ಹೊಸ ಬಲದಿಂದ ತುಂಬಿಸಿ ಎಲ್ಲ ವಿಷಯದಲ್ಲಿ ನೀವು ಜಯವನ್ನು ಪಡೆಕೊಳ್ಳಲು ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಳಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.